ವ್ಯಕ್ತಿ ಯಾರು, ಹೋರಾಟ ಮಾಡೋರು ಯಾರು ಅಂತ ನೋಡಿ ಹೋರಾಟವನ್ನು ಹತ್ತಿಕ್ಕೂ ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ರು ಅನ್ನೋದು ಅವರು ಸ್ಪಷ್ಟ ನಿಲುವು. ಅದಕ್ಕೆ ಗಡೀಪಾರ ಮಾಡೋದು ಯಾಕೆ ಮಾಡ್ತಾ ಇದ್ದೀರಿ, ಮತ್ತು ಮಾತಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಪೊಲೀಸ್ ಆ್ಯಕ್ಟ್ರಲ್ಲೂ ಅದ, ಕರ್ನಾಟಕ ಪೊಲೀಸ್ ಆ್ಯಕ್ಟ್ದಲ್ಲಿ ಅದ, ಸುಪ್ರೀಂ ಕೋರ್ಟ್ನ ಆದೇಶ ಅದ, ಹೈಕೋರ್ಟ್ನಲ್ಲೂ ಅದ, ಎಲ್ಲ ಅದು ಚಾಲೆಂಜ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ತಿಂಬಡಿ ಮಾಡಿದ ತಪ್ಪೇನು, ಅಪರಾಧ ಏನು ಅಂತಂದ್ರೆ ಇರ್ಬೋದು, ಅವ್ರು ಉಗ್ರ ಹಿಂದುತ್ವವಾದಿ ಇರ್ಬೋದು, ಆದರೆ ಅದನ್ನ ಹಾನಿ ಯಾರಿಗಾಗ್ಯದ? ಆದರೆ ಇಲ್ಲೇ ಯಾವುದೂ ಇಲ್ಲ, ಅಂತ ದರೋಡೆ ಇಲ್ಲ, ಮತ್ತೊಬ್ಬರು ಆಸ್ತಿ ಬರ್ಕೊಂಡಿದ್ದಿಲ್ಲ, ಮುಗೋದೊಂದಿಲ್ಲ, ಏನಾದರೂ ಬೇಕಲ್ರಿ. ಸಾಮಾಜಿಕ ಅನಾಹುತಗಳನ್ನ ಮಾಡುವಂಥ ಕೆಲಸಗಳು ಅದರಿಂದ ಆಗಿದಾವೇನೋ, ಏನಾಗಿದಾವೆ ಹಂಗಾದ್ರೆ, ಎಲ್ಲಿ ಆಗಿದಾವೆ, ಯಾಕೆ ಆಗಿದಾವೆ? ಇದಕ್ಕೆಲ್ಲ ಇವತ್ತು ಅಷ್ಟೆಲ್ಲ ಅವ್ರು ಉತ್ತರ ಕೊಡಬೇಕಾಗಿದೆ. ಅಷ್ಟೆಲ್ಲ ಅವರು ಎಷ್ಟು ಮಟ್ಟಿಗೆ ಉತ್ತರ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ತಿಮ್ರೋಡಿ ಮತ್ತು ನಮ್ಮ ಅಡ್ವೊಕೇಟ್ ವಿಜಯ್ ವಾಸು ಪೂಜಾರಿ ಅವ್ರ ಮಾತ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗಡೀಪಾರ ಮಾಡಿದಿರಿ, ಆದರೆ ಅವ್ರಿಗೆ ವಾದ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಯಾಕೆ ಗಡಿಬಿಡಿ? ಗಡಿಬಿಡಿಯಿಂದ ಯಾಕೆ ಕಳಿಸ್ತಾ ಇದ್ದೀರಿ? ಗಡಿಬಿಡಿ ಹಿಂದೆ ಏನಿದೆ? ಯಾರಿದ್ದಾರೆ? ಯಾಕೆ ಅವ್ರು ಗಡೀಪಾರ ಮಾಡ್ತಾ ಇದ್ದೀರಿ? ಏನು ಅಪರಾಧ, ಎಂಥ ಅಪರಾಧ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆಗೆ ಉತ್ತರ ಹೇಳಬೇಕಾಗಿದ್ದು AC ಸ್ಟೆಲ್ಲಾ ಸರ್ಕಾರದ ಪರವಾಗಿ ಮಾಡ್ತಾ ಇದ್ರು. ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಇದಕ್ಕೆ ಕೊಡಲಿ, ಜೆನ್ಯೂನ್ ಇದ್ದರೆ ಗಡೀಪಾರ ಮಾಡಲಿ, ಇಲ್ಲ ಆದರೆ ಯಾಕೆ ಅನ್ನೋದು ಇವತ್ತು ಪ್ರಶ್ನೆ. ಅದಕ್ಕೆ ಉತ್ತರ ಸ್ಟೆಲ್ಲಾ ಅವರು ಸರ್ಕಾರ ಹೇಳಬೇಕಾಗ್ತದೆ. ಅದೇ ಕಾಲಕ್ಕೆ ಒಬ್ಬ ಮಾನವನ ಹಕ್ಕು ಬದುಕೋದು, ಆ ಬದುಕು ಹಕ್ಕು ಉಳಿಸ್ಬೇಕಾಗಿದೆ ಅಂತ ಹೇಳ್ತಾ, ತಿಮ್ರೋಡಿ ಮಾಡಿದ ತಪ್ಪೇನು, ತಿಮ್ರೋಡಿ ಮಾಡಿದ ತಪ್ಪೇನು ಉತ್ತರ ಸ್ಟೆಲ್ಲಾ ಅವ್ರು ಕೊಡಬೇಕು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸತ್ಯದ ಕೈಗೆ ವಂದನೆಗಳು.